ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ಮಾರ್ನಿಂಗ್ ನಾನು ಅದೇ ವ್ಯಾಪಾರಕ್ಕೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಆಯ್ತಾ ಇದ್ದೀನಿ. ಯಾಕಂದರೆ ಟಿಫನ್ ಎಲ್ಲ ಮಾಡಿ ಬಾಕ್ಸ್ಗೆ ಹಾಕಿದ್ದೀನಿ ಆಗಲೇ. ಇವಾಗ ನಾನು ಹೊರಡಬೇಕು, ಟೈಮ್ ಆಗಿದೆ. ಅದಕ್ಕೋಸ್ಕರ ಸೀರೆ ಉಟ್ಕೊಂಡು ಸ್ವಲ್ಪ ಕ್ರೀಮ್ ಎಲ್ಲ ಹಚ್ಕೋತಾ ಇದ್ದೀನಿ. ನಾವೇನಾದರೆ ಮನೇಲಿದ್ದರೆ ನಿಜವಲ್ಲೂ ನಾವೇನು ಹಚ್ಚೋದಿಲ್ಲ. ಹೆಣ್ಮಕ್ಳು ಎಷ್ಟು ಮನೇಲಿದ್ದರೆ ಅಷ್ಟಾಗಿ ಏನು ಹಚ್ಚಲ್ಲ. ಅಂದರೆ ಹೊರಗಡೆ ಈ ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳಾದರೆ ಸಾಮಾನ್ಯ ಈ ಕ್ರೀಮೆಲ್ಲ ಹಚ್ಚೋದು, ಕೆಲ್ಸಕ್ಕೆ ಹೋಗಲಿ ಹೊರಗಡೆ ಸಣ್ಣ ಕೂಲಿ ಕೆಲಸ ಮಾಡೋಕ್ಕೆ ಹೋಗಲಿ ಈ ಥರ ಹಚ್ಚೋದು ಸಹಜ ಹೇಳ್ಬೇಕಂತ ಅಂದರೆ. ಅದಕ್ಕೆ ಸ್ವಲ್ಪ ಕ್ರೀಮೆಲ್ಲ ಹಚ್ಕೋತಾ ಇದ್ದೆ. ಯಾಕಂದರೆ ಬಿಸಿಲಲ್ಲಿ ಓಡಾಡ್ತೀವಲ್ಲ, ಈ ಬಿಸಿಲಲ್ಲಿ ನಾವು ಎಷ್ಟು ಏನು ಕ್ರೀಮ್ ಹಚ್ಚಿದ್ರು ಅಷ್ಟೇ ಬಿಸಿಲಿಗೆ ಇರೋ ಬಣ್ಣನೇ ಹೋಗ್ಬಿಡುತ್ತೆ. ಏನೂ ಮಾಡೋಕ್ಕಾಗಲ್ಲ, ನಮ್ಮ ಪರಿಸ್ಥಿತಿ. ಮತ್ತು ತಲೆಯೆಲ್ಲ ಬಾಚ್ಕೊಂಡು ಇನ್ನೇನು ಹೊರಡುವ ಸಮಯ ಆಯಿತು. ಇಲ್ಲಿಂದ ಕರೆಕ್ಟಾಗಿ 20 ನಿಮಿಷ 25 ನಿಮಿಷ ನಡಿಬೇಕು ಬಸ್ ಸ್ಟಾಪ್ಗೆ. ಏನು ದಿನ ನಡೆದು ನನಗೂ ಬೇಜಾರಾಗೋಗ್ಬಿಟ್ಟಿದೆ. ಅದು ಯಾವತ್ತಿ ನಡೆಯೋದು ತಪ್ಪುತ್ತೋ ಗೊತ್ತಿಲ್ಲ ನನಗೆ, ಆದರೂ ನಡ್ಕೊಂಡು ಹೋಗಲೇಬೇಕಲ್ವ. ಅದಕ್ಕೋಸ್ಕರ ಇವಾಗ ನೋಡಿ ಬಂದುಬಿಟ್ಟು ಇಲ್ಲಿ ಬಸ್ ಹತ್ತಿ ಕೂತಿದ್ದೀನಿ. ಹೇಗೋ ನಾವು ಬಂದಿದ್ದ ತಕ್ಷಣ ನಾವು ಹೋಗೋ ಬಸ್ಸು ಅಲ್ಲೇ ಬಂದಿತ್ತು. ಸೀದಾ ಬಸ್ ಹತ್ಬಿಟ್ಟು ಸುಮ್ಮನೆ ಕೂತ್ಕೊಂಡು ನೋಡಿ, ಬಸ್ಸೆಲ್ಲ ಖಾಲಿ ಅಂದರೆ ಒಂದು ಸ್ವಲ್ಪ ಜನ ಅಲ್ಲಲ್ಲಿ ಮಾತ್ರ ಕೂತಿದ್ದಾರೆ. ಹಳ್ಳಿ ಕಡೆ ಬಸ್ ಅಲ್ವ, ಅಷ್ಟೊಂದು ರಶ್ ಇರಲ್ಲ ಯಾವಾಗಲೂ. ಹಾಗಾಗಿ ಮತ್ತು ನಾನು ಡೈಲಿ ಥರ ಸ್ವೆಟ್ರ್ ಹಾಕ್ಕೊಂಡೆ. ಈ ಸ್ವೆಟ್ರ್ ಹಾಕೋ ಉದ್ದೇಶ ಏನು ಅಂದರೆ, ಸ್ವೆಟ್ರ್ ಏನಾದರೂ ಹಾಕ್ತಲೇ ಇದ್ದರೆ ನಿಜವಲ್ಲೂ ಕೈ ಮತ್ತು ಈ ಬೆನ್ನನ್ನು ನೋಡೋದಕ್ಕಾಗೋದಿಲ್ಲ, ಆ ಥರ ಆಗುತ್ತೆ. ಮತ್ತು ಬಿಸಿಲು ಬೆನ್ನಿಗೆ ಬೀಳ್ತಾ ಒಂಥರ ಚೂರು ಅನ್ನತ್ತೆ, ಓಡಾಡೋಕ್ಕಾಗೋದಿಲ್ಲ. ಅದಕ್ಕೆ ನಾನು ಈ ಕೈ ಮತ್ತು ಬೆನ್ನು ಮುಚ್ಕೊಳ್ಳಿ ಅಂತ ಹೇಳ್ಬಿಟ್ಟು ಯಾವಾಗಲೂ ಸ್ವೆಟ್ರನ್ನ ಹಾಕ್ಕೊಳ್ಳೋದು. ಮತ್ತು ಬಸ್ ಹೊರಡ್ತಾ ಇದೆ ನೋಡಿ. ಇವತ್ತು ಬಿಸಿಲು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ಇವತ್ತೇನು ಮಳೆ ವಾತಾವರಣ ಇಲ್ಲ, ಬಿಸಿಲು ಒಂಥರ ಚೆನ್ನಾಗಿದೆ. ಎಷ್ಟು ಹಚ್ಚ ಹಸಿರಾಗಿ ಕಾಣಿಸ್ತಾ ಇದೆ ನೋಡಿ. ಅಂದರೆ ಮಳೆ ಬಿದ್ದಾಗ ಈ ಥರ ವಾತಾವರಣ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಹೇಳಬೇಕಂದ್ರೆ. ಅದೇ ಬಿಸಿಲುಗಳಲ್ಲಿ ಎಲ್ಲ ಒಣಗೋಗಿರುತ್ತೆ. ಸ್ವಲ್ಪ ಮಳೆ ಬಂದಾಗ ಮಾತ್ರ ಈ ಥರ ನೀಟಾಗಿರುತ್ತೆ. ಮತ್ತು ನಾವು ವ್ಯಾಪಾರಕ್ಕೆ ಹೋಗಿ ಮತ್ತು ಇದು ವ್ಯಾಪಾರ ಮುಗಿಸ್ಕೊಂಡು ಬರ್ತಾ ಇರೋದು. ಇಲ್ಲ ಹೋಗ್ಬೇಕಾದ್ರೇ ಮಾಡಿರೋ ವಿಡಿಯೋ ಇದು ಹೇಳಬೇಕಂದ್ರೆ. ಅಂದರೆ ತುಂಬ ಲಾಂಗ್ ಹೋಗ್ತಾ ಇರೋದು, ತುಂಬ ದೂರ. ಮತ್ತು ಈ ಮರ ನೋಡಿ ಫ್ರೆಂಡ್, ನಾವು ಸಣ್ಣ ವಯಸ್ಸಲ್ಲಿದ್ದಾಗ ಈ ಮರದಲ್ಲಿ ಇರೋ ಹೂವಿನಲ್ಲಿ ಅಂದರೆ ಅದ್ರ ರಸನ ಕುಡಿತಿದ್ದೋ ನಾವು. ಅಂದರೆ ಒಂಥರ ಸ್ವೀಟ್ ಇರುತ್ತೆ ಆ ಹೂವಿನಲ್ಲಿ, ಅದು ಕೈಗೆ ಸಿಕ್ಕಿದ್ರೆ ಆ ಥರ ಮಾಡ್ತಿದ್ದೋ. ಈಗೆಲ್ಲ ದೊಡ್ಡ ಮರಗಳು ಹಾಗೆ ಕೈಗೆಲ್ಲ ಸಿಗಲ್ಲ. ಒಂದು ಹಳ್ಳಿಗೆ ವ್ಯಾಪಾರಕ್ಕೆ ಬಂದೆ, ಇಲ್ಲೊಂದು 2 ಬ್ಲೌಸ್ ತಗೊಂಡ್ರು. ಬ್ಲೌಸೆಲ್ಲ ತಗೊಂಡು ಸುಮ್ಮನೆ ಕೂತಿದ್ದೆ. ಅವ್ರು ತಗೊಂಡು ಹೋದ್ರು. ನನ್ನಷ್ಟು ನಾನು ಸುಮ್ಮನೆ ನೆರಳಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಮತ್ತೆ ಓದ್ಕೊಂಡು ಓಡಾಡ್ತಾ ಇದ್ದೋ. ಮತ್ತು ಇನ್ನೊಂದು ಊರಿಗೆ ಹೋಗ್ತಾ ಇರೋದು ಇದು. ಈಗ ಒಂದು ಊರು ವ್ಯಾಪಾರ ಮುಗಿಸ್ಕೊಂಡು ಇನ್ನೊಂದು ಊರಿಗೆ ಹೋಗ್ತಾರೆ. ಇವತ್ತು ಮಿನಿಮಮ್ ನಾನು 3 ಊರು ಓಡಾಡಿದ್ದೀನಿ. ಅಂದರೆ ಏನು ಮಾಡೋಕ್ಕಲ್ಲ, ಬಸ್ ರೂಟ್ ಇರೋದಿಲ್ವಲ್ಲ, ಹಾಗಾಗಿ ಓಡಾಡಲೇಬೇಕು. ಒಂದು ಆಟೋಗಳು ಸಿಗಲ್ಲ, ಏನಿಲ್ಲ, ಹಿಂಗೆ ನಡೀತಾ ಇರ್ಬೇಕು ನೋಡಿ. ನಡೀತಾನೇ ಇರಬೇಕು ಯಾವಾಗಲೂ. ಮತ್ತು ಇದು ಇನ್ನೊಂದು ನೆಕ್ಸ್ಟ್ ಊರಿಗೆ ನಾವು ಎಂಟ್ರಿ ಕೊಡ್ತಾ ಇರೋದು. ಆ ಊರು ಆದಮೇಲೆ ಇದು ಇನ್ನೊಂದು ಊರಿಗೆ ಎಂಟ್ರಿ ಕೊಡ್ತಾ ಇರೋದು ನೋಡಿ. ರೋಡ್ ಸೈಡೆಲ್ಲ ನುಗ್ಗೆ ಮರ ಎಷ್ಟೊಂದು ಬಿಟ್ಟವೆ, ನುಗ್ಗೆಕಾಯಿ ಎಲ್ಲ ಅವೆ, ಅಂದರೆ ಬಲ್ತೋಗ್ಬಿಟ್ಟಿದ್ದಾವೆ. ಈ ಬೇರೆ ಏನಾದರೂ ಆದರೆ ಕೈಗೆ ಸಿಗ್ತವೆ, ಇವೆಲ್ಲ ಕೈಗೆ ಸಿಗೋದಿಲ್ಲ. ಹಾಗಾಗಿ ಮತ್ತೆ ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಾ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಹಲಸಿನ ಹಣ್ಣು ಮರದಲ್ಲಿ ಇದು ಪಟ್ ಅಂತ ಬಿತ್ತು, ಫ್ರೆಶ್ಶಾಗಿ ಇವಾಗಷ್ಟೇ ಬಿದ್ದಿದ್ದು. ನಾವು ನೋಡ್ದು ಎಷ್ಟೊಂದು ಬಿದ್ದು ಅಲ್ಲೆಲ್ಲ ಕೊಳ್ತೋಗಿತ್ತು ಗೊತ್ತಾ. ಹೇಗೋ ಇದು ನಾವು ಹೋಗೋ ಟೈಮಿಗೆ ಕರೆಕ್ಟಾಗಿ ಬಿತ್ತಲ್ಲ ಅಂತ ಹೇಳ್ಬಿಟ್ಟು ಇದನ್ನು ಎತ್ತು ಒತ್ಕೊಂಡು ಹೋಗ್ತಾ ಇದ್ದೀವಿ. ಅಯ್ಯೋ, ಒತ್ಕೊಂಡು ಹೋಗೋಕೆ ಆಗ್ತಾ ಇಲ್ಲ. ಆಮೇಲೆ ನೋಡಿ, ಇದು ಲಾಸ್ಟು ಅಂದರೆ ಇಲ್ಲಿ ಬಸ್ ಹತ್ತಕ್ಕೆ ಬಂದಿದ್ದು. ಇದು ಒಂದು ಇದಕ್ಕೆ ಕ್ಷೇತ್ರ ಅಂತಾರೆ. ಇಲ್ಲಿ ತುಂಬ ಮದುವೆಗಳನ್ನು ಮಾಡ್ತಾರೆ, ಅಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನೆಲ್ಲ ಇಲ್ಲಿ ಮಾಡ್ತಾರೆ. ಇದ್ರ ಹೆಸರು ಕ್ಷೇತ್ರ ಅಂತ ಹೇಳ್ಬಿಟ್ಟು. ಆದರೆ ದೇವಸ್ಥಾನ ಎಲ್ಲ ಇದೆ, ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಮತ್ತು ಅಲ್ಲಿಂದ ಮುಂದೆ ಬಂದು ಹಲಸಿನ ಹಣ್ಣು ನಿಜವಲ್ಲೂ ನನ್ನ ಕೈಲಿ ಹೊರಕ್ಕೆ ಆಗ್ತಾ ಇರಲಿಲ್ಲ. ಸುಮಾರು ಒಂದು 7-8 kg ಇತ್ತು ಅದು. ಅದಕ್ಕೆ ಒಂದು ಮನೇಲಿ ಚಾಕಿಸ್ಕೊಂಡು ಅವ್ರಿಗೂ ಅರ್ಧ ಕೊಟ್ಬಿಟ್ಟು ನಾವು ಅರ್ಧ ಎತ್ಕೊಬಂದು. ಯಾಕಂದ್ರೆ ನಮ್ಮ ಮನೇಲಿ ಅಷ್ಟೊಂದು ಯಾರೂ ತಿನ್ನಲ್ವಲ್ಲ, ಪಾಪ ಮನೇಲಿ ಸಣ್ಣ ಮಕ್ಕಳಿದ್ರು. ಹಾಗಾಗಿ ನಾವು ಅವ್ರ ಹತ್ರ ಚಾಕಿಸ್ಕೊಂಡ್ವಲ್ಲ, ಅದಕ್ಕೋಸ್ಕರ ಅವ್ರಿಗೆ ಅರ್ಧ ಕೊಟ್ಬಿಟ್ಟು ಇನ್ನು ಅರ್ಧ ನಾವು ಎತ್ಕೊಂಡು. ಮತ್ತು ಅಲ್ಲಿಂದ ಬಂದು ಅದು ಯಾರೋ ಒಂದು ಅಮ್ಮ ರೊಟ್ಟಿ ಕೊಡ್ತು, ನಾನು ಒಂದು ಸ್ವಲ್ಪ ಈಸ್ಕೊಂಡು ತಿಂದೆ, ನಮ್ಮ ಅಮ್ಮ ತಿಂತು ಮಿಕ್ಕಿದ್ದು. ಮತ್ತು ಇದು ನೋಡಿ, ಮನೆ ಮೇಲೆ ಹುತ್ತ ಬೆಳೀತಾ ಇದೆ. ಮನೆ ಗೋಡೆ ಇದೆ ನೋಡಿ, ಈ ಗೋಡೆಗೆ ಹುತ್ತ ಇದು. ಅಂದರೆ ಈ ಜಾಗದಲ್ಲಿ ದೇವಸ್ಥಾನ ಇದೆ ಹೇಳ್ಬೇಕಂದ್ರೆ. ನಾನು ಇಲ್ಲಿ ಕೂತಿದ್ದೀನಲ್ಲ, ಇದು ಬಸ್ ಸ್ಟಾಪ್, ಇದ್ರ ಪಕ್ಕದಲ್ಲಿ ದೇವಸ್ಥಾನ ಇದೆ. ಅದು ದೇವ್ರದ್ದು ಹಾವು ಅಂತ ಅನಿಸುತ್ತೆ. ಆ ಮನೇಲಿ ವಾಸ ಇದ್ದಾರೆ ಇಲ್ವೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಆ ಮನೆ ಗೋಡೆಗೆ ಹುತ್ತ ಬೆಳೀತಾ ಇದೆ. ಮತ್ತು ವ್ಯಾಪಾರ ಎಲ್ಲ ಮುಗಿಸ್ಕೊಂಡು ನಾವು ಬಸ್ ಬಂತು ಅಂತ ಹೇಳ್ಬಿಟ್ಟು ಬಸ್ ಹತ್ತದೋ. ಹಾಗೇ ಬರ್ತಾಯಿದ್ದೋ. ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಮೇಕೆಗಳು, ಅದೇ ಕುರಿ ಮೇಕೆಗಳು. ಪಾಪ ಇವರು ಎಲ್ಲ ಬೇರೆ ಊರಿನವರು. ಇದು ಅಂದರೆ ಈ ಕಡೆ ಊರಿನ ಜನ ಅಲ್ಲ, ಇವರು ಬೇರೆ ಕಡೆಯವರು. ಈ ಥರ ಹಳ್ಳಿಗಳ ಮೇಲೆ ಬಂದು
ಇದು ಮಾಡ್ಕೊಂಡು ಇರ್ತಾರೆ ತುಂಬ ದಿನಗಳವರೆಗೂ, ಆಮೇಲೆ ಹೊರಟೋಗ್ತಾರೆ ಆ ಥರ. ಅಂದರೆ ಆ ಥರ ಇರುತ್ತೆ. ಮತ್ತು ಈ ಕಡೆ ಸೈಡ್ ತೋರಿಸ್ತಾ ಇದ್ದೀನಿ ನೋಡಿ, ಇದನ್ನು ಡ್ರ್ಯಾಗನ್ ಅಂತಾರಲ್ಲ, ಡ್ರ್ಯಾಗನ್ ಫ್ರೂಟು, ಅದನ್ನು ಬೆಳೆದಿರೋದು ಫುಲ್ಲು. ಬೆಳಗ್ಗೆ ಹೋಗಬೇಕಾದ್ರೆ ಮಾರ್ತಾಯಿದ್ರಿ ಇಲ್ಲಿ, ಅಂದರೆ ಆ ತೋಟದ ಓನರು. ನಾವು ಬರೋ ಅಷ್ಟರಲ್ಲಿ ಇರಲಿಲ್ಲ, ಅದು ಬಸ್ಸಲ್ಲಿ ಸ್ಟಾಪು ನಿಲ್ಲಿಸಲ್ಲ, ಅದು ತೋಟ ಅದು. ನಾನು ಹೇಳಿದ್ನಲ್ಲ ಹಲಸಿನಣ್ಣು ನಾವೊಂದಿಷ್ಟೇ ತಂದಿದ್ದು, ನಾನು ಇನ್ನು ಮಿಕ್ಕಿದ್ದೆಲ್ಲ ಅವ್ರಿಗೆ ಕೊಟ್ಟೆ. ಅಂದರೆ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಯಾರು ತಿನ್ನಲ್ಲ ಇಷ್ಟಪಟ್ಟು ಅದನ್ನು. ಮತ್ತು ಸರಿ ಅಂತ ಹೇಳ್ಬಿಟ್ಟು ಮಲ್ಕೊಬಿಟ್ಟಿದ್ದೀನಿ. ಹಲಸಿನಣ್ಣು ತಿಂದಾದ್ಮೇಲೆ ಮಲಗಿಬಿಟ್ಟು ಎದ್ದಾಗ ಟೈಮ್ ಎಷ್ಟು ಗೊತ್ತಾ, 6:30. ನನಗೆ ಓಡಾಡಿ ಸಾಕಾಗಿರ್ತಲ್ಲ ನಿಜವಾಗ್ಲೂ. ನಿದ್ದೆ ಫಸ್ಟೆಲ್ಲ ನಾನು 2 ಗಂಟೆ 3 ಗಂಟೆವರೆಗೂ ಎಚ್ಚರ ಇರ್ತಿದ್ದೆ. ಇವಾಗ ನಾನು ಎಷ್ಟು ನನಗೆ ನಿದ್ದೆ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ ಯಾವಾಗ ನೋಡಿದ್ರೂ ಹಾಗೆ. ಅದೇನು ಗೊತ್ತಿಲ್ಲ ನನಗೆ. ಅದಕ್ಕೋಸ್ಕರ ಇಷ್ಟೊತ್ತಿನಲ್ಲಿ ಇವಾಗ ಎದ್ದು ಕೂತಿದ್ದೀನಿ. ಇವಾಗ ಕೆಲಸನ ಶುರು ಮಾಡಬೇಕು ಮನೇಲಿ. ಈಗ ಆಲೇ ಬಂದು 6:30 6:45 ಟೈಮ್ ಆಗೋಗಿದೆ. ಇವಾಗ ಎದ್ದೊಳ್ತಾ ಇರೋದು ನಾನು ಬಂದಿರೋದು ಎಷ್ಟೊತ್ತಿನಲ್ಲಿ 1:30 2 ಗಂಟೆಗೆ ನಾನು ಮನೆಗೆ ಬಂದಿರೋದು. ಅಂದರೆ ಬಂದವಳು ಅಲ್ಲಿಂದ ಸ್ವಲ್ಪ ಊಟ ಮಾಡಿಬಿಟ್ಟು ಕೈಕಾಲು ಮುಖ ತೊಳ್ಕೊಂಡು ಮಲಗಿರೋದು. ಸ್ವಲ್ಪ ಹೊತ್ತು ಲೈವ್ ಮಾಡಿ ಅದು ಹಂಗೆ ಮ್ಯೂಟ್ಗೆ ಹಾಕ್ಬಿಟ್ಟು ಅರ್ಧ ಇದು ಮಾಡಿ ಮಲ್ಕೊಬಿಟ್ಟಿದ್ದೀನಿ. ಅದೇ ಹೇಳಲ್ವ, ಮನುಷ್ಯನಿಗೆ ನಿದ್ದೆ ತುಂಬ ಮುಖ್ಯ. ಊಟ ಇಲ್ದಲೇ ಬೇಕಾದರೂ ಇರ್ಬೋದು ಒಂದಿನ, ನಿದ್ದೆ ಇಲ್ದಲೇ ಇರೋಕ್ಕಲ್ಲ. ನಿದ್ದೆನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಹೇಳಬೇಕಂದ್ರೆ ತುಂಬ ಕಿರಿಕಿರಿ ಆಗುತ್ತೆ ನೋಡಿ. ಇಲ್ಲಿ ಮನೇಲಿ ಎದ್ದು ಎಲ್ಲ ಕೆಲಸ ಎಲ್ಲ ಮಾಡಿಬಿಟ್ಟು ನೀರೆಲ್ಲ ಖಾಲಿಯಾಗಿದ್ದೋ, ಕುಡಿಯೋ ನೀರು 3 ಕ್ಯಾನು ಖಾಲಿ ಆಗಿಬಿಟ್ಟಿದ್ದೋ. ಒಂದು ಸರಿ 3 ಕ್ಯಾನ್ ತಂದರೆ 1 ವಾರ ಆಗುತ್ತೆ ನಮಗೆ. ಅದಕ್ಕೋಸ್ಕರ ಕ್ಯಾನೆಲ್ಲ ತೊಳೆದಿಟ್ಟಿದ್ದೀನಿ ನಾನಿಲ್ಲಿ. ಕ್ಯಾನ್ ತೊಳೆದಿಟ್ಬಿಟ್ಟು ಇನ್ನೊಂದು ಹಲಸಿನಣ್ಣು ತಿನ್ನೋಣ ಅಂತ ಹೇಳ್ಬಿಟ್ಟು ತಿಂದ್ಬಿಟ್ಟು ಸ್ವಲ್ಪ ನೀರು ಆಮೇಲೆ ತರೋಣ ಅಂತ ಹೇಳ್ಬಿಟ್ಟು ಸ್ವಲ್ಪ ಏನಾದರೂ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆ ಮಾಡಿದೆ. ಇಲ್ಲಿ ನೋಡಿ ಬದನೆಕಾಯಿ, ಈರುಳ್ಳಿ, ಟೊಮೊಟೊ, ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಎಣ್ಣೆ ಹಾಕ್ಬಿಟ್ಟು ನೀಟಾಗಿ ಹುರಿತಾ ಇದ್ದೀನಿ. ಡೈಲಿ ಅಡುಗೆ ತಿಂಡಿ ಮಾಡಿ ನಾನು ಬೇಜಾರಾಗೋಗಿರುತ್ತೆ. ಏನಾದರೂ ಸಿಂಪಲಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಡೆ ರೈಸ್ಗೆ ಇಟ್ಟಿದ್ದೆ, ಮತ್ತು ಗೊಜ್ಜು ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೆಲ್ಲ ನೀಟಾಗಿ ಎಣ್ಣೆಲೇ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆಲಿ ಇದು ಚೆನ್ನಾಗಿ ಫುಲ್ಲು ಸಾಫ್ಟ್ ಆಗಬೇಕು. ಈ ಸಾಫ್ಟ್ ಆದಮೇಲೆ ಏನು ಮಾಡಬೇಕು ಅಂತಂದರೆ ಇದನ್ನು ಮಸಿಯೋ ಕೋಲ್ ಬರುತ್ತಲ್ಲ ಫ್ರೆಂಡ್ಸ್, ಅದರಲ್ಲಿ ಮಸಿಬೇಕು. ಇಲ್ಲ ಮಸಿಯೋದಕ್ಕಾಗಲ್ಲ ಅಂದರೆ ಇದು ಬರುತ್ತೆ ನೋಡಿ, ಲೋಟ ಆಗಲಿ ಚೊಂಬಾಗಲಿ, ಆ ಚೊಂಬಲ್ಲೇ ಬೇಕಾದರೂ ಮಸಿಬೋದು. ನಾನು ತೋರಿಸ್ತೀನಿ ಯಾವ ಥರ ಮಸಿಯೋದು ಅಂತ ಹೇಳ್ಬಿಟ್ಟು. ನೋಡಿ ಕಂಟು ಬಂತು, ಬಾಣಲಿ ಕಂಟು ಬರೋವರೆಗೂ ಇದನ್ನು ಹುರ್ಕೋಬೇಕು. ಆವಾಗಲೇ ಇದು ಚೆನ್ನಾಗಿ ಹುರಿದು ಸಾಫ್ಟ್ ಆಗಿರುತ್ತೆ. ಅಂದರೆ ಫುಲ್ಲು ಬೆಂದು ಸಾಫ್ಟ್ ಆಗಿರುತ್ತೆ ನೋಡಿ. ಈ ಥರ ಮಸೀತಾ ಇದ್ದರೆ ಹೀಗೆ ಇದಾಯ್ತಾ ಇರಬೇಕು. ಇದು ಇಷ್ಟೇ. ಇದಕ್ಕೆ ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಲಾಸ್ಟಲ್ಲಿ. ತುಂಬ ಚೆನ್ನಾಗಿರುತ್ತೆ ಈ ರೊಟ್ಟಿ, ಚಪಾತಿ, ಮತ್ತು ಈ ದೋಸೆ, ಇಡ್ಲಿ, ರೈಸು, ಮುದ್ದೆಗೂ ಚೆನ್ನಾಗಿರುತ್ತೆ ಇದು. ಹೇಳಬೇಕಾದ್ರೆ ಹಳ್ಳಿ ಕಡೆ ಈ ಥರ ಸಿಂಪಲ್ಲಾಗಿ ಮಾಡ್ತಾ ಇರ್ತಾರೆ. ಅಂದರೆ ಸಿಟಿ ಜನಗಳಿಗೆ ಇದೆಲ್ಲ ಮಾಡ್ಕೊಂಡು ತಿಂದು ಅಭ್ಯಾಸ ಇಲ್ಲ. ಆದರೆ ಹಳ್ಳಿ ಕಡೆ ಇವನ್ನೆಲ್ಲ ನಿಜವಾಗ್ಲೂ ಮಾಡ್ತಾರೆ ನೋಡಿ. ಈ ಥರ ಆಯಿತು ಅದು. ಅಂದರೆ ಇದಕ್ಕೆ ಬಿಸಿ ಅನ್ನದ ಜೊತೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ನಿಜವಾಗ್ಲೂ ಇದ್ರ ಮುಂದೆ ಯಾವ ಬಿರಿಯಾನಿನೂ ಬೇಡ ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ, ಹುಳಿಯಾಗಿ. ಅಂದರೆ ಈ ಜ್ವರ ಎಲ್ಲ ಬಂದು ಏನು ಟೇಸ್ಟ್ ಸಿಗಲ್ಲ ನೋಡಿ ಊಟ ಎಲ್ಲ, ಅಂಥವರೆಲ್ಲ ಇದನ್ನು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಮತ್ತು ಇಲ್ಲಿ ನೋಡಿ ನಾನು ನೀರು ತರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗಳು ನೀರು ತರಕ್ಕೆ ಬಂದು, ನಾವು ಬರಬೇಕಾದ್ರೆ ಈ ಥರ ಖಾಲಿ ಕ್ಯಾನ್ಗಳು ತರ್ತೀವಿ. ಅಂದರೆ ನಡ್ಕೊಂಡು ಬಂದುಬಿಡ್ತೀವಿ, ಹೋಗಬೇಕಾದ್ರೆ ಆಟೋದಲ್ಲಿ ತೊಗೊಂಡೋಗ್ತೀವಿ. ಹೇಳ್ಬೇಕಂದ್ರೆ 6 ಕ್ಯಾನ್ ತೊಗೊಬತ್ತಿದ್ದೆ ನಾನು. ಇವತ್ತು 3 ಕ್ಯಾನ್ ತಂದಿದ್ದೀನಿ. ಮತ್ತು ಬೆಳಗ್ಗೆ ಎದ್ದು ವ್ಯಾಪಾರಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೋ ನನ್ನ ಮಗಳು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ, ಕಿವಿ ನೋವು ಅಂತ ಹೇಳ್ಬಿಟ್ಟು ಮೊನ್ನೆ ಅಷ್ಟೇ ತೋರಿಸಿದ್ದೆ. ಮತ್ತು ಜಾಸ್ತಿ ರಾತ್ರಿ ಎಲ್ಲ ನಿದ್ದೆನೇ ಮಾಡಿರಲಿಲ್ಲ ಅವಳು. ಅದಕ್ಕೆ ನನಗೆ ಯಾಕೋ ಹೋಗೋಕ್ಕೆ ಮನಸ್ಸು ಬಂದಿಲ್ಲ. ಅದಕ್ಕೋಸ್ಕರ ಹಾಸ್ಪಿಟ್ಲಿಗೆ ಕರ್ಕೊಬಂದಿದ್ದೀನಿ ಫ್ರೆಂಡ್ಸ್. ಅಂದರೆ ಮಕ್ಳಿಗೆ ಏನಾದರೂ ಆದರೆ ತಡ್ಕೊಳಕ್ಕಾಗಲ್ವಲ್ಲ, ಅದಕ್ಕೋಸ್ಕರ ಅಯ್ಯೋ ಹೋದರೆ ಅವಳು ಚೆನ್ನಾಗಿದ್ರೆ ಇನ್ನೊಂದು ದಿವಸ ನಾನೇ ದುಡಿಬೋದು ಅಂತ ಅನ್ನಿಸ್ಬಿಡ್ತು ಮನಸ್ಸು. ಅದಕ್ಕೆ ಬಂದೆ ಆಸ್ಪತ್ರೆಗೆ ಕರ್ಕೊಂಡು. ಇದಾಗಿತ್ತು ಇವತ್ತಿನ ವ್ಲಾಗು. ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.